ಮುಂಜ್ವಿ ಮದುವೆ ಕಾರ್ಯಕ್ರಮ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಓಡಾಡ್ಬಿಟ್ಟಿರ್ತೀವಿ. ಆಮೇಲೆ ನಮ್ಮ ಕಾಲು ಕಡೆ ನಾವು ಲಕ್ಷ್ಯನೇ ಕೊಟ್ಟಿರೋದಿಲ್ಲ. ಕಾಲು ಕಡೆ ಭಾಳ ಅಂದ್ರೆ ಭಾಳ ಒಡೆದು ಬಿಟ್ಟಿರ್ತಾವೆ. ತುಟ್ಟಿ ಸ್ಲಿಪ್ಪರ್ ತೊಗೊಂಡಿರ್ತೀವಿ. ಅಷ್ಟು ತೊಗೊಂಡ್ರೂ ಉಪಯೋಗ ಇಲ್ದಂಗೆ ಆಗುತ್ತೆ. ಯಾಕಂದ್ರೆ ನಮ್ಮ ಕಾಲೆಲ್ಲ ಒಡೆದು ಬಿಟ್ರೆ ನಾವು ಎಷ್ಟೇ ತುಟ್ಟಿ ಚಪ್ಪಲಿ ತೊಗೊಂಡ್ರೂ ಚೆಂದ ಅನ್ಸಂಗಿಲ್ಲ, ಉಪಯೋಗ ಇಲ್ಲರಿ ಅದು. ಸೊ ಜನ ನಮ್ಮ ಸ್ಲಿಪ್ಪರ್ ನೋಡೋದಕ್ಕಿಂತ ಜಾಸ್ತಿ ನಮ್ಮ ಕಾಲು ಒಡೆದಿರೋವಂಥ ಕಾಲನ್ನು ನೋಡ್ತಾರೆ ರೀ. ಅಷ್ಟೊಂದು ಒಡೆದು ಬಿಟ್ಟಿರ್ತಾವೆ, ಬ್ಲಡ್ ಬಂದಿರ್ತೈತೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀವಿ ಹಾಸ್ಪಿಟ್ಲಿಗೆ, ಅಂದರೂ ನಮಗೆ ಕ್ಯೂರ್ ಆಗಿರೋದಿಲ್ಲ, ಅಂದ್ರೆ ಅದು ಕಡಿಮೆ ಆಗಿರೋದಿಲ್ಲ. ಸೊ ಅಂಥದ್ಗೆಲ್ಲ ಇಲ್ಲಿ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ದು ರೀ. ಖರೇನ ಹೂವು ಹಾರ್ತೀರಿ ನೀವು, ಒಂದು 3 ದಿನದೊಳಗೆ ಇದನ್ನು ಯೂಸ್ ಮಾಡಿರಿ, ವಾಪಸ್ ಬಂದು ಕಮೆಂಟ್ ಮಾಡ್ತೀರಿ. ಅಷ್ಟೊಂದು ಸೂಪರ್ ಆಗಿದೆ, ಅಷ್ಟೊಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಕ್ರ್ಯಾಕ್ ಹೀಲ್ಸ್ಗೆ ಅಂದರೆ ಒಡೆದಿರುವಂಥ ಹಿಂಬಡಿಗೆ, ಬಿರುಕು ಬಿಟ್ಟಂಥ ಹಿಂಬಡಿಗೆ, ಜೊತೆಗೆ ನಮ್ಮ ಕೈಯು ಕೂಡ ಹಾರ್ಡ್ ಆಗಿರ್ತಾವೆ, ಅದು ಕೂಡ ಸ್ಮೂತ್ ಮಾಡಿ ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಬರೀ ಕ್ರ್ಯಾಕನ್ನು ಹೀಲ್ ಮಾಡೋದಲ್ಲದೆ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಈ ಒಂದು ರೆಮಿಡಿ ರೀ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಫಟಾಫಟ್ಟು ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಅಂದರೆ ಯಾವ ಇಂಗ್ರೀಡಿಯೆಂಟ್ಸ್ ನಾನು ಹಾಕೀನಿ ಅಂಥೇಳಿ ಪ್ರತಿಯೊಂದು ನಿಮಗೆ ಡೀಟೇಲಾಗಿ ಸಿಗುತ್ತೆ. ಇಲ್ಲಾಂದರೆ ಡೌಟ್ ಬರೋದು ಜಾಸ್ತಿ ಆಗುತ್ತೆ. ಸೊ ನಾ ಇಲ್ಲಿ ಡೌಟ್ ಬರೋಂಗೆ ನಿಮಗೆ ಇಟ್ಟೇ ಇಲ್ಲ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾ ಇಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ನಾ ಇಲ್ಲಿ ಕರ್ಪೂರ ತೊಗೊಂಡೀನಿ ರೀ. ನಾವು ಇವಾಗ ಪೂಜಾಕ್ಕೆ ತಂದಿಟ್ಟಿರ್ತೀವಲ್ಲ ಅದೇ ಕರ್ಪೂರನ ತೊಗೊಳ್ರಿ. ಇದಕ್ಕಂತ ಬೇರೆದನ್ನು ತರಬೇಕು, ಹೊರಗಡೆ ಹೋಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಕಾಮನ್ನಾಗಿ ನಮ್ಮ ಹಿಂದೂ ಜನ ಏನು ಇರ್ತಾರಲ್ರಿ ಅವರೆಲ್ಲರ ಮನೆಯೊಳಗೆ ಈ ಥರ ಕರ್ಪೂರ ಸಿಗುತ್ತೆ. ನಾ ಇಲ್ಲಿ ಒಂದು ಪಾತ್ರೆಗೆ ಕರ್ಪೂರ ಹಾಕ್ಕೊಂಡೀನಿ, ಒಂದು 7-8. ನೀವು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡೀನಿ ರೀ, ಚಾಕ್ ಹಾಕೋ ಸಕ್ಕರೆ 1 ಸ್ಪೂನು. ಆಮೇಲೆ ಅರ್ಧ ಕಪ್ ಇಲ್ಲಿ ನಾನು ಹಾಲನ್ನು ಹಾಕ್ಕೊಂಡೀನಿ. ಸೊ ಇದನ್ನು ನಾವು ಒಲೆ ಮೇಲೆ ಇಟ್ಕೊಂಡು ಸಿಮ್ ಉರಿ ಒಳಗೆ ಈ ಕರ್ಪೂರ ಮತ್ತು ಸಕ್ಕರೆ ಇದೆಲ್ಲ ಚೆಂದಂಗೆ ಕರಗೋ ಹಂಗೆ ಎಲ್ಲನೂ ಮಿಕ್ಸ್ ಮಾಡಿರಿ. ಖರೇನೆ ಇಷ್ಟೊಂದು ಸೂಪರಾಗಿದೆ ಹವು ಹಾರ್ತೀರಿ ನೀವು. ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀವಿ, ಆಮೇಲೆ ನೆಲಕ್ಕೆ ಕಾಲು ಊರ್ಲಿಕ್ಕೆ ಬರ್ತಾರಂಗಿಲ್ಲ ರೀ. ಅಷ್ಟೊಂದು ಕಾಲೆಲ್ಲ ನೋವು ಆಗ್ತಿರ್ತಾವೆ, ಪೇನ್ ಆಗ್ತಾ ಇರುತ್ತೆ. ಭಾಳ ಅಂದ್ರೆ ಭಾಳ ಒಂದು ಕೆಟ್ಟ ಪೇನ್ ಆಗುತ್ತೆ ರೀ ಖರೇನೆ ಈ ಒಂದು ಹೀಲ್ಸ್ ಕ್ರ್ಯಾಕೆಲ್ಲ ಆಗಿಬಿಟ್ರೆ. ಇದನ್ನೆಲ್ಲನೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಕರಗಿಸ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಕಾಜಿನ ಬೌಲಿಗೆ ಹಾಕ್ಕೊಳಿಕತ್ತೀನಿ. ಸ್ಟೀಲಿನ ಬೌಲಿಗೆ ಹಾಕೋರಿ. ಆದರೆ ಪ್ಲಾಸ್ಟಿಕ್ಕಿನ ಕಂಟೈನರಿಗೆ ಮಾತ್ರ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸುಡ್ಲಿಕ್ಕತ್ತದ. ಸೊ ಹಾಗಾಗಿ ಅದೆಲ್ಲ ಮುದ್ದೆ ಆಗ್ಬಿಡುತ್ತೆ ರೀ. ನೀವು ಪ್ಲಾಸ್ಟಿಕ್ಕಿಂದ್ರೊಳಗೆ ಏನಾದರೂ ಇದನ್ನು ಸ್ಟೋರ್ ಮಾಡಿದರೆ, ಸ್ಟೋರ್ ಮಾಡೋದು ಅನ್ನೋಕ್ಕಿಂತ ಜಸ್ಟ್ ಪಾತ್ರೆಯೊಳಗೆ ತೊಗೊಂಡ ತಕ್ಷಣ ಹಾಕ್ತೀವಲ್ಲ ಆವಾಗ ರೀ ಬಿಸಿದು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಪ್ಲಾಸ್ಟಿಕ್ಕಿಂದ್ರಾಗ. ನೆಕ್ಸ್ಟ್ ಬಂದುಬಿಟ್ಟು ನಾ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ವ್ಯಾಸ್ಲಿನ್ ರೀ. ವ್ಯಾಸ್ಲಿನ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಸೊ ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ನೀವು ಗೂಗಲ್ನ ಹೋಗಿ ಸರ್ಚ್ ಮಾಡ್ಬೋದು ರೀ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಒಂದು 5-6 ಲಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳಿಕತ್ತೀನಿ. ಸೊ ಇದು ಯಾವ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಈ ಥರ ಒಂದು ಕ್ರೀಮಿ ಟೆಕ್ಸ್ಚರ್ ಬರ್ಬೇಕು ನೋಡಿರಿ. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಹೆಂಗೆ ಇಡಬೇಕು, ಪ್ರತಿಯೊಂದನ್ನು ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಯಾವ ಇಂಗ್ರೀಡಿಯೆಂಟ್ಸ್ ಆದಮೇಲೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಇಲ್ಲಿ. ಸೊ ಅದಕ್ಕೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಖರೇನೆ ಇಷ್ಟೊಂದು ಸೂಪರಾಗಿದೆ. ಫಟಾಫಟ್ ಅಂತ ಏನು ಮಾಡ್ಬೇಕು ಹೇಳ್ರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ನಿಮ್ಮ ಒಡೆದ ಹಿಮ್ಮಡಿಗೆ ಆಮೇಲೆ ರಕ್ತ ಬರ್ತಿರ್ತನ್ರಿ, ಬ್ಲಡ್ ಬರ್ತಾ ಇರುತ್ತೆ ಒಡೆದು, ಅಂಥವ್ರಿಗೆಲ್ಲ ಹೇಳಿ ಮಾಡಿಸೋಂಥ ಸೂಪರಾಗಿರುವಂಥ ಒಂದು ಮನೆ ಮದ್ದು. ನಾ ಹೇಳಿದೆ ನಿಮಗೆ ಕೈಯೆಲ್ಲ ಕ್ರ್ಯಾಕ್ ಆಗಿರ್ತಾವೆ, ಕೈ ಸಹಿತ ಒಣಗಿರ್ತಾವೆ ರೀ, ಒಡೆದಿರ್ತಾವೆ, ಬಿರುಸಾಗಿರ್ತಾವೆ. ನೀವು ಕೈಗೂ ಕೂಡ ಇದನ್ನು ಆ್ಯಡ್ ಮಾಡಬಹುದು. ಕೈಗೆ ಆಮೇಲೆ ಕಾಲಿಗೆ ನಿಮ್ಮ ಸ್ಕಿನ್ ಇಷ್ಟೊಂದು ಸಾಫ್ಟ್ ಗ್ಲೋಯಿಂಗ್ ಆಗುತ್ತೆ ರೀ ಖರೇನ. ಸೊ ನಾ ಇಲ್ಲಿ ಹಚ್ಚಿ ತೋರಿಸ್ಲಿಕ್ಕತ್ತೀನಿ ನೋಡಿರಿ ನನ್ನ ಕಾಲಿಗೆ. ನನ್ನ ಕಾಲೂ ಕೂಡ ನಡು ರಫ್ ಆಗಿರ್ತಾವೆ ರೀ ನಾನು ಯೂಸ್ ಮಾಡದೇ ಇದ್ದಾಗ. ಸೊ ಈ ಥರ ಎಲ್ಲ ಯೂಸ್ ಮಾಡಿರಿ. ನೀವು ಎಲ್ಲ ಅಂತಿರ್ತೀರಿ ಮಂದಿವೆಲ್ಲ ಎಷ್ಟು ಚಂದ ಇರ್ತಾರಮ್ಮ ಯಾಕೆ ಹಿಂಗಿರ್ತಾವೆ ಅಂತ. ಅವರು ಈ ಥರ ಎಲ್ಲ ಮೇಂಟೈನ್ ಮಾಡ್ತಿರ್ತಾರೆ. ಇವಾಗ ಮೇಂಟೈನ್
ಮಾಡ್ತೀವಿ ಅನ್ನೋಕ್ಕಿಂತ ಜಾಸ್ತಿ ರೀ ಯಾರಿಗೂ ಸಮಯ ಭಾಳ ಕಡಿಮೆ ಅದ ರೀ ಈಗಿನ ಲೈಫ್ ಸ್ಟೈಲ್ ಒಳಗೆ. ಸೊ ಈ ಥರ ನೀವು ರಾತ್ರಿ ಮಲ್ಕೊಳ್ಳುವಾಗ ಹಚ್ಕೊಳ್ಬೋದು. ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ ಒಳಗೆ. ಸೂಪರಾಗಿರುತ್ತೆ ರೀ. ಖರೇನ ಕೈಗೆ ಸಹಿತನ ಹಚ್ಕೊಂಡು ತೋರಿಸ್ಲಿಕ್ಕತ್ತೀರಿ. ನಿಮ್ಮ ಸ್ಕಿನ್ ಇಷ್ಟೊಂದು ಸಾಫ್ಟ್ ಗ್ಲೋಯಿಂಗ್ ಆಗುತ್ತೆ ರೀ, ಸ್ಮೂತ್ನೆಸ್ ಆಗುತ್ತೆ. ಖರೇನ ನಮ್ಮ ಕೈಯನ ಇದು ನಮ್ಮ ಕಾಲನ ಅನ್ನುವಷ್ಟು ವಂಡರ್ ಆಗ್ತೀರಿ ನೀವು, ಅಷ್ಟೊಂದು ಸೂಪರಾಗಿರುತ್ತೆ. ಸೊ ನನ್ನ ಚಾನಲ್ ಫಟಾಫಟ್ ಅಂತ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗ್ಬೇಡ್ರಿ. ನನ್ನ ಚಾನಲ್ ಇದೇ ಥರ ಅಫೋರ್ಡೆಬಲ್ ಆಗಿರುವಂಥ ರೂಪಾಯಿ ಖರ್ಚಿಲ್ದಂಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಭಾಳ ರೆಮಿಡೀಸ್ನ ತೋರಿಸೇನಿ ರೀ. ಸ್ಕಿನ್ಗಾಗಲಿ, ಹೇರ್ಸ್ಗಾಗಲಿ, ಆಮೇಲೆ ಯಾವುದೇ ಎಕ್ಸಸೈಸ್ ಇಲ್ಲಾರ್ದೇ ಡ್ರಿಂಕ್ಸ್ ಇದ್ದಾವೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಜೈ ಹಿಂದ್.